ಇನ್ನು ಮೊನ್ನೆ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣದಲ್ಲಿ ಗಿಫ್ಟ್ ಬಾಕ್ಸ್ ಬಗ್ಗೆ ಬಹಳ ಚರ್ಚೆ ಆಗಿತ್ತು. ಏನು 4 ವರ್ಷದ ಮಗ, ಅವನಿಗೆ 18 ವರ್ಷ ಆಗಬೇಕು, ಅಂದರೆ ಇನ್ನು 14 ವರ್ಷದ ನಂತರ ಒಂದೊಂದು ಗಿಫ್ಟ್ ಬಾಕ್ಸ್ ಕೊಡಿ ಅಂತ ಹೇಳಿ ಪೊಲೀಸರ ತನಿಖೆ ವೇಳೆ ಮತ್ತೊಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಮಗನಿಗಾಗಿ ವಿಶೇಷ ಗಿಫ್ಟ್ ಬಾಕ್ಸ್ ಅನ್ನ ಅತುಲ್ ರೆಡಿ ಮಾಡಿದ್ದು. ಗಿಫ್ಟ್ ಬಾಕ್ಸ್ ಪ್ಯಾಕ್ ಮಾಡಿ ನನ್ನ ಮಗನಿಗೆ ಅಪ್ಪನ ಗಿಫ್ಟ್ ಅಂತ ಬರೆದಿರುವಂಥ ಬಾಕ್ಸ್ ಅದು. ಆತ್ಮಹತ್ಯೆಗೂ ಮುನ್ನ ಬಾಕ್ಸ್ ಅನ್ನ ರೆಡಿ ಮಾಡಿದ್ದಾರೆ ಅತುಲ್. ಮಗನಿಗೆ 18 ವರ್ಷದ ನಂತರ ಅವನಿಗೆ ನೀಡಿ ಅಂತ ಬರೆದಿದ್ದಾರೆ. 14 ವರ್ಷಗಳ ನಂತರ ಇನ್ನೂ 14 ವರ್ಷ. ಸದ್ಯ ಅತುಲ್ ಪೋಷಕರ ಬಳಿ ಅವರ ಸ್ಪೆಷಲ್ ಬಾಕ್ಸ್ ಏನಿದೆ ಅದು ಅವರ ತಂದೆ ತಾಯಿಯ ಬಳಿ ಇದೆ. ಸೊ 18 ವರ್ಷದ ನಂತರ ಅಂದರೆ ಇನ್ನೂ 14 ವರ್ಷ ಮಗು ಆ ಬಾಕ್ಸ್ ಓಪನ್ ಮಾಡೋ ಹಾಗಿಲ್ಲ. ಏನಿರಬೇಕು ಅನ್ನುವಂಥ ಕುತೂಹಲ ಅವರ ತಂದೆ ತಾಯಿಗೂ ಕೂಡ ಇರುತ್ತೆ, ಏನು ಕೊಟ್ಟಿದ್ದಾರೆ ಮಗನಿಗೆ ಅಂತ ಹೇಳಿ. ಏಕೆಂದರೆ 18 ವರ್ಷ ಅಂತಂದರೆ ಒಂದು ಯೋಚನೆ ಮಾಡುವಂಥ ಶಕ್ತಿ ಬಂದಿರುತ್ತೆ, ಅಥವಾ ಆ ಮಗನಿಗೋಸ್ಕರ 18 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶ ಸಿಕ್ಕು ಬರುತ್ತೆ. ಒಬ್ಬ ಮ್ಯಾಚೋರ್ಡ್ ಅಂತ ಕರೀತಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಂಗಲನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬಹಳ ಕುತೂಹಲ ಕೆರಳಿಸಿತ್ತು ಈ ಆತ್ಮಹತ್ಯೆ ಪ್ರಕರಣದಲ್ಲಿ, ಈ ಗಿಫ್ಟ್ ಬಾಕ್ಸ್ ವಿಚಾರದಲ್ಲಿ. ಇನ್ನುಳಿದಂಥದ್ದು ಬಹಳ ಬೇಸರ ಆಗಿದ್ದು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಬಹಳ ಸಂಕಟ ತರಿಸಿತ್ತು. ಅದಕ್ಕಿಂತಲೂ ಬೇರೆ ದಾರಿಗಳಿದ್ವು ಅನ್ನೋದು ಒಂದು ಕಡೆಗೆ. ಈ ಬಾಕ್ಸ್ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಈಗ? ಅವ್ರ ಕುಟುಂಬದವ್ರು ಏನು ಹೇಳ್ತಾ ಇದ್ದಾರೆ? ಅರುಣ್ ಬಡಿಗೇರ್, ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ದೇಶಾದ್ಯಂತ ಸಾಕಷ್ಟು ವ್ಯಾಪಕ ಪ್ರತಿಭಟನೆಗಳು ನಡೆದಿದ್ವು. ಕಾನೂನನ್ನು ತಿದ್ದುಪಡಿ ತರಬೇಕು, ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಯಾಕೆ ಈ ರೀತಿಯಾದಂತಹ ಕಾನೂನು, ಹೆಣ್ಣು ಮಕ್ಕಳಿಂದ ಸಾಕಷ್ಟು ಜನ ಇದೇ ರೀತಿಯಾದಂತಹ ತೊಂದರೆಗಳಿಗೆ ಒಳಗಾಗ್ತಿದ್ದಾರೆ, ಇದ್ರ ಬಗ್ಗೆ ಕಾನೂನನ್ನು ತಿದ್ದುಪಡಿ ತಂದು ಸಮಾನ ಅವಕಾಶವನ್ನು ಕಾನೂನನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳು, ಪ್ರತಿಭಟನೆಗಳು, ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಇವೆಲ್ಲವೂ ಕೂಡ ಸಾಕಷ್ಟು ಜರುಗಿದ್ವು. ಇದಾದ ಬಳಿಕ ಇಡೀ ದೇಶಾದ್ಯಂತ ಸುದ್ದಿ ಕೂಡ ಆಗಿತ್ತು. ನಿನ್ನೆ ಬೆಂಗಳೂರಿನ ಮಾರತಳ್ಳಿ ಪೊಲೀಸರು ಟೆಕ್ಕಿಯ ಸಾವಿಗೆ ಕಾರಣ ಅಂತೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದಂಥ ಅವರ ಪತ್ನಿ ನಿಶಾ ಸಿಂಘಾನಿಯಾ, ಅವರ ಅತ್ತೆ ನಿಶಾ ಸಿಂಘಾನಿಯಾ, ಪತ್ನಿ ನಿಖಿತಾ ಸಿಂಘಾನಿಯಾ ಮತ್ತು ಭಾಮೈದ, ಈ ಮೂವರನ್ನು ಅರೆಸ್ಟ್ ಮಾಡಿ ಕರ್ತಂದಿದ್ದಾರೆ. ಇದೀಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಈ ಹಿಂದೆಯೇ ಕೂಡ ಇದು ಗಮನಕ್ಕೆ ಬಂದಿತ್ತು ಮತ್ತು ಇದನ್ನು ನಾವು ಕೂಡ ತೋರಿಸಿದ್ವಿ. ಅವತ್ತು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದಂತೆ ಒಂದು ಗಿಫ್ಟ್ ಬಾಕ್ಸನ್ನು ಆತ ರೆಡಿ ಮಾಡಿ ಇಟ್ಟಿದ್ದ ಮನೆಯೊಳಗೆ, ಮತ್ತು ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ಸ್ಟಿಕ್ಕರ್ಗಳನ್ನು ಬಾಗಿಲಿಗೆ ಅಂಟಿಸುವ ಕೆಲಸವನ್ನು ಕೂಡ ಮಾಡಿದ್ದ. ಡೆತ್ ನೋಟ್ನಲ್ಲಿ ಆ ಗಿಫ್ಟ್ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಇದು ನನ್ನ ಮಗನಿಗೆ ಪ್ರೀತಿಯ ಗಿಫ್ಟು, ಇದನ್ನು ಆತ 18 ವರ್ಷ ಆದ ಬಳಿಕ ಆತನಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆತ ಬರೆದುಕೊಂಡಿದ್ದಾನೆ. ಆತ ತನ್ನ ಮಗನನ್ನು ನೋಡೋದಕ್ಕೆ ಅವಕಾಶವನ್ನು ಕೊಡ್ತಿರ್ಲಿಲ್ಲ. ನನ್ನ ಮಗನನ್ನು ನೋಡೋದಕ್ಕೂ ಕೂಡ ಆಕೆ, ನನ್ನ ಹೆಂಡತಿ 40 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ಲು, ಹೀಗಾಗಿ ನನ್ನ ಮಗನನ್ನು ನಾನು ಬಿಟ್ಟು ಹೋಗಬೇಕಾಗಿದೆ. ಆ ಮಗನಿಗೆ ನನ್ನದೊಂದು ಸಣ್ಣ ಗಿಫ್ಟು, ಅದರಲ್ಲಿ ಏನಿದೆ ಅಂತೇಳಿ ಆತನಿಗೆ 18 ವರ್ಷ ಆದಮೇಲೆ ಆತನಿಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಅದನ್ನು ಈತನ ಕೊಡಬೇಡಿ, 18 ವರ್ಷ ಆದ ಬಳಿಕ ಅದನ್ನು ಕೊಡಿ ಅನ್ನೋ ಮಟ್ಟಿಗೆ ಆ ಗಿಫ್ಟ್ ಬಾಕ್ಸ್ ಬಗ್ಗೆ ಡೆತ್ ನೋಟ್ನಲ್ಲಿ ಬರೆದಿದ್ದ. ಇದೀಗ ಆ ಗಿಫ್ಟನ್ನು ಅತುಲ್ ಸುಭಾಷ್ ತಂದೆ ತಾಯಿಗಳಿಗೆ ಆ ಗಿಫ್ಟ್ ಬಾಕ್ಸನ್ನು ವರ್ಗಾವಣೆ ಮಾಡುವ ಕೆಲಸವನ್ನು ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರು ಮಾಡಿದ್ದಾರೆ. ಅರುಣ್ ಬಡಿಗೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.